ಬಾಗಲಕೋಟೆಯ ಲೋಕಾಯುಕ್ತ ಪೊಲೀಸರ ಬಲೆಗೆ ಜಮಖಂಡಿ ನಗರಸಭೆಯ ಅಕೌಂಟೆಂಟ್ ಮಹಾವೀರ್ ದಯಗೊಂಡ್ ಹಾಗೂ ಕ್ಲೀನರ್ ಗುರುಲಿಂಗಪ್ಪ ಮೀಸಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಜಮಖಂಡಿಯ ಚೇತನ್ ತರ್ತರಿ ಅವರ ದೂರಿನನ್ವಯ ಅತ್ತಿಗೆ ಸುಜಾತಾ ತರ್ತರಿ ಅವರ ವೇತನವನ್ನು ಏಪ್ರಿಲ್ 2023ರಿಂದ ಬಾಕಿ ಇರುವ ವೇತನವನ್ನು ಮಂಜೂರು ಮಾಡಲು ರೂ. 8,000ಗಳ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿದ್ದರು. ಹಣ ಪಡೆಯುವ ವೇಳೆ ಲೋಕಾಯುಕ್ತ ಎಸ್ಪಿ ಶಂಕರ್ ರಾಗಿ ಅವರ ಮಾರ್ಗದರ್ಶನದಲ್ಲಿ ಬಾಗಲಕೋಟೆ ಲೋಕಾಯುಕ್ತ ಡಿವೈಎಸ್ಪಿ ಪುಷ್ಪಲತಾ ಎನ್ ಅವರ ನೇತೃತ್ವದಲ್ಲಿ ಸಿಪಿಐಗಳಾದ ಎಂಎಚ್ ಬಿದಿರಿ, ಬಸನಗೌಡ ಜೆ ಪಾಟೀಲ್ ಹಾಗೂ ಸಿಬ್ಬಂದಿಗಳಾದ ಬಸವರಾಜ್ ದೇಸಾಯಿ, ನಾಗಪ್ಪ ಪೂಜಾರಿ, ಹನುಮಂತ್ ಮಾಸರಡ್ಡಿ, ಭೀಮನಗೌಡ ಪಾಟೀಲ್, ಶಂಕರ್ ಬಳಬಟ್ಟಿ, ಮಂಜುನಾಥ್ ದೇಸಾಯಿ, ಸಿದ್ದು ಮುರ್ನಾಳ್, ಹನುಮಂತ್ ಹಲಗತ್ತಿ, ಮುಸ್ಟಿಗೇರಿ, ರಾಮನಗೌಡ ಗೌಡರ್ ಟ್ರ್ಯಾಪ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರಕರಣದ ಕುರಿತು ಇನ್ನೂ ತನಿಖೆ ಮುಂದುವರಿದಿರುತ್ತದೆ.